ನಮಸ್ಕಾರ. ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ಇವತ್ತು ಕೇಂದ್ರ ಲೋಕಸೇವಾ ಆಯೋಗದಿಂದ ಉತ್ತೀರ್ಣರಾಗಿ 436ನೇ ರ್ಯಾಂಕ್ ಬಂದಿರುವಂಥ ಮಧು ಇರಿಕ್ಸಂದ್ರ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯವರು, ಕೋಲಾರಿಗೆ ತೀರಾ ಹತ್ತಿರ, ಆಮೇಲೆ ತೀರಾ ತಳಮಟ್ಟದಿಂದ ಅವ್ರ ತಂದೆಯವರು ಸೋಲಾರ್ ಬಿಸ್ನೆಸ್ ಮಾಡಿ IAS ಎರಡನೇ ಬಾರಿಗೆ, ಮೊದಲನೇ ಬಾರಿಗೆ IRS ಆಗಿರ್ತಾರೆ, ಬೇಡ ಅಂತ ಬಿಟ್ಟಿರ್ತಾರೆ. ಇವರನ್ನು ನಮ್ಮ ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಆಕಾಂಕ್ಷಿಗಳು ಸ್ಫೂರ್ತಿಯಾಗಿ ತಗೊಳ್ಳಿ. IAS ಓದೋಕ್ಕೆ ಒಂದು ತಪಸ್ಸು ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು. ಕಷ್ಟಪಟ್ಟು ಓದಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಅಂತ ಮಧುರವರು ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಶ್ರದ್ಧೆ ಇರಬೇಕು, ಶ್ರದ್ಧೆಯಿಂದ ಓದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇವತ್ತು ಮಧು ಅವ್ರಿಗೆ ಆ ಸಾಧನೆಯ ಹಾದಿ ತೆರೆದಿದೆ. ದೇಶಕ್ಕೆ ಒಳ್ಳೆಯದನ್ನು ಮಾಡ್ತಾರೆ. ಅವ್ರ ತಂದೆ ಸೋಲಾರ್ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಆದರೂ ಲೆಕ್ಕಿಸದೆ ಅವ್ರ ತಂದೆಗೆ ಇವತ್ತೇನಾದರೂ ಇವರು ಲೋಕಸೇವಾ ಆಯೋಗಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತಂದರೆ ಅವ್ರ ತಂದೆ ಮತ್ತು ತಾಯಿ ಕಾಂಟ್ರಿಬ್ಯೂಷನ್ನು ತುಂಬಾ ಇದೆ. ಅವರು ಈ ಹುಡುಗ ಹುಟ್ಟಿದವಾಗಿಂದ ಅವ್ರಿಗೆ ಆಸೆ ಇತ್ತು, ನನ್ನ ಮಗ IAS ಮಾಡಬೇಕು ಅಂತ. ಬೇರೆ ಏನೇನೋ ಯಾರ್ಯಾರೋ ಏನೋ ಹೇಳಿದ್ರು ಯಾವುದನ್ನೂ ಲೆಕ್ಕಿಸದೆ ಅವ್ರ ಗುರಿನ IAS ಮೇಲೆ ಇಟ್ಟು ಅದನ್ನು ಭೇದಿಸಿದ್ದಾರೆ. ಅದಕ್ಕೆ ನಮ್ಮ ಜನಪರ ವೇದಿಕೆಯಿಂದ ಮತ್ತು ನಮ್ಮ ನಾಗರಾಜ್ ಅವರ ಸಹಕಾರದಿಂದ ಅಭಿನಂದಿಸ್ತಾ ಇದ್ದೀವಿ. ಇವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಮುಂದೆ ಈ ಗ್ರಾಮಕ್ಕೆ, ಈ ಸುತ್ತಮುತ್ತಲ ಗ್ರಾಮಗಳಿಗೆ ಒಳ್ಳೆಯ ಹೆಸರನ್ನು ತಂದುಕೊಡಲಿ. ಕೋಲಾರ ಮತ್ತು ಕರ್ನಾಟಕಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟು ಸಾಧನೆ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.